ಪ್ರತಿಯೊಂದ್ ಮನಿಗಳೊಳಗ ಬೀದಿ ನಾಯಿಗಳು ಕಾಗಾಳಿ ಹೆಚ್ಚಾಗೈತ್ರಿ. ಮತ್ತ ಈಗ ಪ್ರಾಣಿಗಳದಾವು ಬಿಡಬಹುದ್ರಿ. ನಾಳೆ ಸಣ್ಣ ಸಣ್ಣ ಹುಡುಗರು ಇರ್ತಾವು, ಹಾದಿ ಮ್ಯಾಲ ಓಡಾಡ್ತಿರ್ತಾವು. ಅವತ್ತರ್ಗ ಏನಾರ ಆತಂದ್ರ ಯಾರ್ ಜವಾಬ್ದಾರಿ ರೀ ಅದಕ್ಕ? ರಾಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದೆ. ಆಸಂಗಿ ಗ್ರಾಮದ ಜನರು ಭಯದ ವಾತಾವರಣದಲ್ಲಿ ಇರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಾಯಿಗಳ ಹಿಂಡು ಮೂಕ ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಹರಿದು ಮುಕ್ಕುತ್ತಿವೆ. ನಾಯಿಗಳ ಹಿಂಡಿನಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಆಸಂಗಿ ಗ್ರಾಮದ ಗುಡ್ಡದ ಪ್ರದೇಶದಲ್ಲಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಜನವಸತಿ ಪ್ರದೇಶವೇ ಈಗ ಭಯದ ಕೇಂದ್ರವಾಗಿರುವಂಥದ್ದು. ಇತ್ತೀಚೆಗೆ ರೈತ ಚಂದ್ರು ಸಾಗರ್ ಅವರಿಗೆ ಸೇರಿದಂತಹ 4 ಆಡುಗಳನ್ನ ಈ ಬೀದಿ ನಾಯಿಗಳ ಹಿಂಡು ಹರಿದು ತಿಂದಿವೆ. ಈ ಘಟನೆ ಮೊದಲೇನಲ್ಲ. ಕಳೆದ 2 ವರ್ಷಗಳಿಂದ ಈ ರೀತಿಯ ದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಮಠಪತಿ ಅನ್ನುವವರಿಗೆ ಸೇರಿದಂತಹ ಕುರಿ ಹಾಗೂ ಆಡುಗಳನ್ನ ಇದೇ ನಾಯಿಗಳ ಗುಂಪು ಬಲಿ ಪಡೆದುಕೊಂಡಿದ್ವು. 4 ಆಡುಗಳನ್ನ ಕಳೆದುಕೊಂಡ ರೈತ ಕಣ್ಣೀರಿಟ್ಟಿದ್ದಾರೆ. 2 ವರ್ಷಗಳಿಂದ ನಿರಂತರವಾಗಿ ದಾಳಿ ನಡೀತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇರುವಂತದ್ದು. ಗ್ರಾಮದ ಜನರು ಭಯದ ವಾತಾವರಣದಲ್ಲಿ ಇರುವಂತಾಗಿದೆ. ಪಿಡಿಒ ಹಾಗೂ ಪಶು ವೈದ್ಯರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಸಂತ್ರಸ್ತ ರೈತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಕೂಡ ಗ್ರಾಮಸ್ಥರದ್ದು. ಕಷ್ಟಪಟ್ಟು ಸಾಕಿದಂತಹ ಜಾನುವಾರುಗಳನ್ನ ಕಳೆದುಕೊಂಡಂತಹ ರೈತರು ಕಣ್ಣೀರಿಟ್ಟಿದ್ದಾರೆ. ಮೂಕ ಪ್ರಾಣಿಗಳ ಮೇಲೆ ಆರಂಭವಾಗಿರುವಂತಹ ಈ ದಾಳಿ ಕ್ರಮೇಣ ನಾಳೆ ಮನುಷ್ಯರ ಮೇಲೂ ಕೂಡ ನಡೆಯುತ್ತೆ ಅನ್ನುವಂತಹ ಆತಂಕ ಗ್ರಾಮಸ್ಥರಲ್ಲಿ ಈಗಾಗಲೇ ಮನೆ ಮಾಡಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ಮತ್ತೊಂದು ಅನಾಹುತದ ನಂತರವೇ ಕ್ರಮವನ್ನ ತೆಗೆದುಕೊಳ್ತಾರಾ ಕಾದು ನೋಡಬೇಕಾಗಿದೆ. ನಾವು ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಇಲ್ಲಿ ಗುಡ್ಡದ ಏರಿಯಾ, ಅಯ್ಯಪ್ಪನ ಗುಡಿ ಟೆಂಪಲ್ ಹತ್ರ ಗುಡ್ಡದ ಏರಿಯಾ ಏನಿದೆ, ಇಲ್ಲಿ ನಾಯಿ ಕಾಗಾಳಿ ಬಹಳ ಆಗ್ತಾ ಇದೆ. ಸುಮಾರು 1-2 ವರ್ಷದಿಂದ ಇಲ್ಲಿ ಫಸ್ಟ್ ನನ್ನ 2 ಆಡವನ್ನು ನಾಯಿ ತಿಂದು ಹೋದ್ವು. ಆದ್ರೂ ಇನ್ನೂ ತಕ್ಕ ಯಾರು ಕ್ರಮ ತಗೋಲ್ಲ. ಆನಂತರ ಸ್ವಾಮಿಗಳು ಅಂತ ಹೇಳಿದಾರೆ, ಇಲ್ಲಿ ಮಠಪತಿ ಅಂತ ಹೇಳಿ, ಅವರು 2 ಹೋಂತ ಮತ್ತು 1 ಆಡ ಅವನು ತಿಂದು ಹೋದ್ವು. ಆದ್ರೂ ಪಿಡಿಒ ಬಂದ್ರು ಮತ್ತು ಡಾಕ್ಟರ್ಗಳು ಬಂದ್ರು, ಸ್ವಾಮಿಗಳ್ದೆಲ್ಲ ಪಂಚನಾಮ ಮಾಡ್ಕೊಂಡು ಹೋದ್ರು. ಆದ್ರೂ ಕೂಡ ಅವ್ರಿಗೆ ಪರಿಹಾರ ಅನ್ನೋದು ಏನೂ ಸಿಗ್ಲಿಲ್ಲ. ಮತ್ತ ಈ ಚಂದ್ರು ಸಾಗರ್ ಅಂತೇಳಿ ಕಿಶಿಂದ ಈ 2-3 ತಿಂಗಳ ಹಿಂದ 1 ಆಡ ತಿಂದು ಹೋತ. ಅದನ್ನು ಕೂಡ ಅವರು ದವಾಖಾನಿಗೆ ಆಡ ತಗೊಂಡ್ ಹೋದ್ರ. ಇನ್ನೂ ಕೂಡ ದುಡ್ಡು ಬಂದಿಲ್ಲ. ಅದಕ್ಕೇನು ನಾಯಿಗಳು ಹಿಡಿಯೋ ವ್ಯವಸ್ಥಾನು ಮಾಡುವಾರು. ಈಗ ಮತ್ ಚಂದ್ರು ಸಾಗರ್ ಅವ್ರದನ್ನ 4 ಆಡುಗಳ ನಾಯಿಗಳ ಕಾಗಾಳಿ ಮಾಡಿ ಇದನ್ನ ಎಲ್ಲಾ 4 ಮರಿ ಕೊಂದ್ ಬಿಟ್ಟಾವ. ಮತ್ತ ಇದನ್ನ ಯಾರು ದಾದ ಮಾಡಕ್ ತಯಾರಿಲ್ಲ. ಇದೇ ರೀತಿ ಜನಗಳ ಮ್ಯಾಗ ಅಟ್ಯಾಕ್ ಮಾಡಿದ್ರ ನಾಯಿಗಳ ಜನರ ಗತಿ ಏನಾಗ್ಬೇಕು? ಮೂಕ್ ಜನವರ ಅವ ಪ್ರಾಣಿಗಳ ಅವು ಏನ್ ಮಾಡ್ಬೇಕು? ಬ್ಯಾ ಅಂತೇಳಿ ಬೆದರ್ತಾವ. ಬರೋಟಿಗೆನ ಎಲ್ಲಾ ತಿಂದು ಹೋಗಿರ್ತಾವ. ಮತ್ತ ಈ ರೀತಿ ಜನಗಳ ಮ್ಯಾಗ ಅಟ್ಯಾಕ್ ಮಾಡಿದ್ರನ್ನ ಏನ್ ಸಮಸ್ಯೆ ಆಕೈತಿ ಅನ್ನೋದು ನೀವ ಒಂದಿಟ್ಟ ಅರ್ಥ. ಇದನ್ನ ಏನ ಪರಿಹಾರ ಹುಡುಕ್ಬೇಕು ಅನ್ನೋದು, ಇದನ್ನ ಕ್ರಮ ತಗೋಬೇಕಾಗಿ ನಿಮ್ಮನ್ನ ಕೈ ಮುಗದ ಕೇಳ್ಕೊತೀವಿ. ನಮ್ಮ ಹೆಸರ ಮಣಿಗೇನಪ್ಪ ಮಲ್ಲಪ್ಪ ದೊಡ್ಡಮನಿ, ಸಾಕಿನ್ ಆಸಂಗಿ. ನಾವು ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದವ್ರಿ. ಇಲ್ಲಿ 5-6 ಮರಿಗಳು, ಆಡಿನ ಮರಿಗಳ ನಾಯಿಗಳು ಬಂದ್ ಕೊಂದ್ ಹೋಗ್ಯಾವ್ರಿ. ಈಗ ಎಲ್ಲಾ ಇಲ್ಲಿ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ರುನು ಇನ್ನೂ ತನ ಯಾವ್ದು ಇದಿಲ್ರಿ. ಅವ್ರ ಬಂದ್ ನೋಡಿ ಹೋಗ್ಯಾರ್ರಿ. ಮತ್ತ ಇದು ಒಂದ ಸಲಿ ಅಲ್ರಿ, ಇದಕ್ಕೆ ಮೊದಲ ನಮ್ಮ ಮನ್ಯಾನು 4 ಮರಿಗಳು ಕೊಂದ್ ಹೋಗ್ಯಾವ್ರಿ. ಈ ಗುಡ್ಡ ಎಲ್ಲಾ ಕಡೆ ಗುಡ್ಡದಾಗ ಅರಣ್ಯವಾಡದಾಗ್ರಿ. ಪ್ರತಿಯೊಂದ್ ಮನಿಗಳೊಳಗ ಬೀದಿ ನಾಯಿಗಳು ಕಾಗಾಳಿ ಹೆಚ್ಚಾಗೈತ್ರಿ. ಮತ್ತ ಈಗ ಪ್ರಾಣಿಗಳದಾವು ಬಿಡಬಹುದ್ರಿ. ನಾಳೆ ಸಣ್ಣ ಸಣ್ಣ ಹುಡುಗರು ಇರ್ತಾವು, ಹಾದಿ ಮ್ಯಾಲ ಓಡಾಡ್ತಿರ್ತಾವು. ಅವತ್ತರ್ಗ ಏನಾರ ಆತಂದ್ರ ಯಾರ್ ಜವಾಬ್ದಾರಿ ರೀ ಅದಕ್ಕ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೀವ್ರಿ. ದಯಮಾಡಿ ಅವಕ್ ಏನಾರ ಒಂದು ನಾಯಿಗಳಿಗೆ ಒಂದು ಹಾದಿ ಮಾಡ್ರಿ. ಮತ್ ಇವು ನುಕ್ಸಾನ್ ಆದವ್ರಿಗೆ ಪರಿಹಾರ ಬರುವಂಗ ಏನಾರ ಒಂದು ಗೌರ್ಮೆಂಟ್ ದಿಂದ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿ ನಿಮ್ಮ ಕಳಕಳಿ ಅಂತ ಕೇಳ್ಕೊತೀವ್ರಿ.